ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ನಲ್ಲಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ 4 ಬ್ಲೌಸನ್ನು ನಾವು ಯಾವುದೇ ಟೇಪ್ ಅಳತೆ ಇಲ್ಲದೇ ಯಾವ ರೀತಿ ಕಟ್ ಮಾಡ್ಕೊಳೋದು ಈಸಿಯಾಗಿ 10 ಮಿನಿಟ್ಸ್ನಲ್ಲಿ ಈ 4 ಬ್ಲೌಸನ್ನು ಕಟಿಂಗ್ ಮಾಡ್ಬೋದು. ಯಾವ ರೀತಿ ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ಎಲ್ಲೂ ಮಧ್ಯದಲ್ಲಿ ಎಲ್ಲೂ ನೀವು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಬ್ಲೌಸನ್ನು ಈ ರೀತಿ ಕಟಿಂಗ್ ಮಾಡೋಕ್ಕೋಸ್ಕರ ಅಗಲ ಮಾಡಿ ಹಾಕ್ಕೊಳಕತ್ತೀನಿ. ಕಾಣಿಸ್ತಿದೆಯಲ್ಲ, ಇದೇ ರೀತಿ ನಾವು ಅಷ್ಟು ಫುಲ್ 4 ಬ್ಲೌಸನ್ನು ಈ ರೀತಿ 2 ಲೇಯರ್ ಆಗಿ, ಇಲ್ಲಿದೆಯಲ್ಲ 2 ಲೇಯರ್ ನೋಡಿ, ಈ ರೀತಿ ಈ ಕಡೆ ಅಂಚು ಈ ಕಡೆ ಮಾಡಿ 2 ಲೇಯರ್ ಆಗಿ ಹಾಕ್ಕೊಳಕತ್ತೀನಿ. ಒಂದ್ರ ಮೇಲೆ ಒಂದು 4 ಒಂದೇ ಸಾರಿ. ಇದು ಒಂದೇ ಅಳತೆ ಇದ್ದಾಗ ಮಾತ್ರ ಈ ರೀತಿ ಮಾಡೋಕ್ಕಾಗಬೇಕು. ಇದಿಷ್ಟು ಒಂದೇ ಅಳತೆ ಇರಬೇಕು. ಯಾರದೇ ಆಗಲಿ ಒಂದೇ ಅಳತೆ ಇರೋರ್ದು 4 ಬ್ಲೌಸ್ 3 ಬ್ಲೌಸ್ ಒಂದೇ ಸಾರಿ ಕೊಟ್ಟಿರ್ತಾರಲ್ಲ, ಹಾಗಿದ್ರೆ ಮಾತ್ರ ನಾವು ಈ ರೀತಿ ಕಟ್ ಮಾಡೋಕ್ಕೆ ಸಾಧ್ಯ. ಬೇರೆ ಬೇರೆ ಅಳತೆ ಇರೋರ್ದು ಎಲ್ಲರದು ಸೇರಿಸಿ ಕಟ್ ಮಾಡೋಕ್ಕಾಗಲ್ಲ. ಈ 4 ಬ್ಲೌಸು ಒಂದೇ ಕಸ್ಟಮರ್ ಕೊಟ್ಟಿರೋದು ನನಗೆ. ನೋಡಿ, 1 2 3 4 ಬ್ಲೌಸಸ್ ಹಾಕೊಂಡಿದ್ದೀನಿ. ಇವೆಲ್ಲವೂ ಒಂದೇ ಅಳತೆ ಇರೋವಂಥದ್ದು. ಒಂದೇ ಅಳತೆ ಇರೋರು ಒಬ್ಬರದ್ದು ಒಂದೇ ಕಸ್ಟಮರ್ದು ಆಗಿರೋದ್ರಿಂದ ನಾನೀಗ 4 ಒಂದೇ ಸರಿ ಹಾಕ್ಕೊಂಡು ನಾನು ಯಾವುದೇ ರೀತಿ ಟೇಪ್ ಅಳತೆ ತಗೊಳ್ಳಲ್ಲ ಫ್ರೆಂಡ್ಸ್. ಇದು ಅವರ ಅಳತೆ ಬ್ಲೌಸು, ಮೆಜರ್ಮೆಂಟ್ ಕೊಟ್ಟಿರೋಂಥ ಬ್ಲೌಸು. ಈ ಬ್ಲೌಸ್ ಅಳತೆ ತೊಗೊಂಡೆ ನಾನು. ಈಗೆಲ್ಲ ಇದನ್ನ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು, ಈಸಿ ವೇಲಿದೆ, ಯಾವ ರೀತಿ ಈಸಿ ಮೆಥಡ್ಲಿಂದ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಗಮನಿಸಿ ನೋಡಿ, ಉಕ್ಸ್ ಪಟ್ಟಿ ಇರುತ್ತಲ್ಲ, ಈ ಉಕ್ಸ್ ಪಟ್ಟಿಲಿಂದ ನಾವು ಯಾವಾಗಲೂ ಮೆಜರ್ಮೆಂಟ್ ತಗೋಬೇಕು. ಉಕ್ಸ್ ಪಟ್ಟಿ ಇರೋದ್ ಕಡೆ, ಉಕ್ಸ್ ಹಾಕೋದು ಓಪನ್ ಇರೋ ಕಡೆ ಮಾತ್ರ ನಾವು ಮೆಜರ್ಮೆಂಟ್ ತಗೋಬೇಕು. ಅದೇ ರೀತಿ ಈ ರೀತಿ ವಿಡ್ತನ್ನ ನಾವು ಈ ರೀತಿ ಈ ಉಕ್ಸ್ ಪಟ್ಟಿಲಿಂದ ಹಿಡಿದು ಇಲ್ಲಿ ಕೊನೆವರೆಗೂ ಮೆಜರ್ಮೆಂಟ್ ಇರುತ್ತಲ್ಲ, ಕೊಂಕುಳ ಪಟ್ಟಿಯಿಂದ ಕೆಳಭಾಗಿರುತ್ತಲ್ಲ, ಈ ರೀತಿ ಇವೆರಡು ಹಿಡ್ಕೊಂಡು, ನಾನು ಬಿಗಿನರ್ಸ್ ಕೇಳ್ತಾ ಇದ್ದೀನಿ. ಬಿಗಿನರ್ಸ್ ಯಾರಾದರೂ ನೋಡ್ತಿದ್ರೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ ಈ ರೀತಿ ಹೇಳ್ತಾ ಇರೋದು. ಈ ಉಕ್ಸ್ ಪಟ್ಟಿಯಿಂದ ಈ ಒಂದು ಕೊಂಕುಳ ಪಟ್ಟಿಯಿಂದ ಕೆಳಗಡೆ ಐತಲ್ಲ, ಇಲ್ಲಿವರೆಗೂ ತಗೊಂಡು ಮೆಜರ್ಮೆಂಟ್ಸ್ ತಗೊಳೋದು. ನೋಡಿ ಫ್ರೆಂಡ್ಸ್, ಈಗ ಎಡ್ಜಿಂದ ಈ ರೀತಿ 1 ಟೈಮ್, ಅದ ನಂತರ 2 ಟೈಮ್ ತಗೊಂಡ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಮಾರ್ಕ್ ಹಾಕೊಂತಿದ್ವಲ್ಲ, ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಈ ಬೆನ್ ಪಟ್ಟಿದೆಲ್ಲ ಇಲ್ಲಿಂದ ಇಲ್ಲಿವರೆಗೂ ತಗೊಂಡಿರೋದು ಫ್ರೆಂಡ್ಸ್. ಇದು ಮೆಜರ್ಮೆಂಟ್ ಇಲ್ಲಿಂದ ಇಲ್ಲಿವರೆಗೂ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಾವು ಈಗ ಒಂದು 2 ಇಂಚು ಎಕ್ಸ್ಟ್ರಾ ತಗೊಳಕತ್ತೀವಿ. 2 ಇಂಚು ಎಕ್ಸ್ಟ್ರಾ ತಗೊಂಡು ಇದರಲ್ಲಿ ಇಲ್ಲಿವರೆಗೂ ನಾವು ಕಟ್ ಮಾಡ್ಕೊಂಬಿಡೋಣ. ಇದೀಗ ಬಾಡಿ ಪೀಸಿಂಗ್ ಸೈಡಲ್ಲಿ ಇಟ್ಕೊಂಡು ಈಗ ಸ್ಲೀವ್ಸ್ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನ ನಾನು ಈಗ ಫೋಲ್ಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಲರಿಂಗ್ ಬರ್ತಾ ಇರೋರು, ಸ್ವಲ್ಪ ಕಲ್ತಿರೋರಿಗೆ ಗೊತ್ತಿರ್ಬೋದು ಫ್ರೆಂಡ್ಸ್. ಆದರೆ ಬಿಗಿನರ್ಸ್ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಈ ವಿಡಿಯೋ ಭಾಳ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ. ಇದೆಲ್ಲ ಫ್ರೆಂಡ್ಸ್ ಇಲ್ಲಿ ಸ್ಲೀವ್ಸ್ ಕಾಯ್ದು ಇಟ್ಕೊಂಡಿರೋದು ಅಳತೆ ಬ್ಲೌಸ್ ಇದೆಲ್ಲ ನೋಡಿ. ಇದು ಅಳತೆ ಬ್ಲೌಸ್ ಸ್ಲೀವ್ಸ್ ಇದೆಲ್ಲ, ಸ್ಲೀವ್ಸ್ ಇಲ್ಲಿಂದ ಅಂತ ತಗೊಂಡ್ರೆ ಇದಕ್ಕೆ ಯಾವುದೇ ರೀತಿ ಟೇಪ್ ಅವಶ್ಯಕತೆ ಇಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಬೇಕಿದ್ರೆ, ಅಂದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಇದು ಕರೆಕ್ಟ್ ಮೆಜರ್ಮೆಂಟ್ ಎಲ್ಲ ಬಂದಿದೆ ಇಲ್ಲ ಅಂತ ಡೌಟ್ಸ್ ಏನಾದರೂ ಇದ್ರೆ ನಾವು ಚೆಕ್ ಮಾಡ್ಕೋಬೋದು ಟೇಪಿಂದ. ಆದರೆ ನಾನು ಕಟ್ ಮಾಡಿ ಸರ್ವಿಸ್ ಇರೋದ್ರಿಂದ ನಾನು ಇದೇ ರೀತಿನೇ ಕಟ್ ಮಾಡ್ಕೊತೀನಿ. ನಾನು ಯಾವುದೇ ರೀತಿ ಟೇಪನ್ನು ಯೂಸ್ ಮಾಡಲ್ಲ. ನೋಡಿ, ಇದಿಷ್ಟು ನಾನು ಎತ್ತಿಬಿಟ್ಟಿನಿ ಅಂತ ಅಂದರೆ, ನಾನು ಇದಿಷ್ಟನ್ನ ನಾನು ಫೋಲ್ಡ್ ಮಾಡೋಕ್ಕೆ, ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದಿಷ್ಟು ಎಮ್ಮಿಂಗ್ ಮಾಡೋಕ್ಕಾಗಿ ಇಲ್ಲಿ 2 ಇಂಚಿನಷ್ಟು ನೋಡಿ, 2 ಇಂಚಿನಷ್ಟು ಕರೆಕ್ಟಾಗಿ ಟೇಪಲ್ಲಿ ಕೂಡ ಅಳತೆ ಮಾಡ್ಕೋಬೋದು. ಒಂದು 2 ಇಂಚಿನಷ್ಟು ಕ್ಲಾತನ್ನು ನಾವು ಮೆಜರ್ಮೆಂಟ್ ಇಲ್ಲಿದೆ ನೋಡಿ, 2 ಇಂಚಸ್ ಕಾಣ್ತಾ ಇದೆಯಲ್ಲ, 2 ಇಂಚಸ್ ಇದ್ದಿದ್ದಲ್ಲ, 2 ಇಂಚಿನಷ್ಟು ನಾವು ಎಮ್ಮಿಂಗ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಬಿಡಬೇಕು. ಸ್ಲೀವ್ಸ್ ಹತ್ರ 2 ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ದೆ. ಆದಮೇಲೆ ಈ ಸ್ಲೀವ್ಸ್ ಮೇಲೆ ಆಮೇಲೆ ಈ ಕಡೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಡಬೇಕು, ಸ್ಟಿಚಿಂಗ್ ಹೋಗ್ತಲ್ಲ ಅದಕ್ಕೋಸ್ಕರ. ಇಲ್ಲಿ ಅಷ್ಟೇ, ಇಲ್ಲಿನೂ ಕೆಳಗಡೆ ಕೂಡ 1/2 ಇಂಚಿನಷ್ಟು ಬಿಡಬೇಕು ಫ್ರೆಂಡ್ಸ್. ಕಾಣ್ತಾ ಇದೆ ನಿಮಗೆ, ಮೆಜರ್ಮೆಂಟ್ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು ಸ್ಲೀವ್ಸ್ದು ಈಗ ನಾವು ಕಟ್ ಮಾಡೋದು.
ಇಲ್ಲಿ ಇದರಲ್ಲಿ 4 ನೋಡಿ 4 ಬ್ಲೌಸಸ್ ಇದಾವೆ ಇದರಲ್ಲಿ ಕಾಣ್ತಾ ಇದೆನಾ ನೋಡಿ 4 ಬ್ಲೌಸಸ್ 1 2 3 4 ಬ್ಲೌಸಸ್ ಕೂಡ ನಾನು ಅಟ್ ಎ ಟೈಮಲ್ಲಿ ಕಟ್ ಮಾಡ್ತಿರೋದು ಫ್ರೆಂಡ್ಸ್ ನೋಡಿ ಸೀಸರ್ ಸ್ವಲ್ಪ ಶಾರ್ಪ್ ಇದ್ರೆ ಆರಾಮಾಗಿ ಹಾಕೋಬಿಡ್ತೀನಿ ಸೀದಾ ಇದೆಲ್ಲ ಹೊಸ ಟೈಪ್ ಸೀಸರ್ಸ್ ಸಿಗ್ತಾ ಇದಾರಲ್ಲ ಮಾರ್ಕೆಟಲ್ಲಿ ಈ ಟೈಪ್ ಸೀಸರ್ ಅಂತೂ ಬಹಳ ಯೂಸ್ಫುಲ್ ಆಗುತ್ತೆ ಇದು ಜೂಪಿಟರ್ ಸೀಸರ್ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಇದಿದ್ರು ಕೂಡ ಏನಿದಾಗಲ್ಲ ದಪ್ಪ ಇದ್ರು ಕೂಡ ಕ್ಲಾತು ಆರಾಮ್ಸೆ ನಾವು ಕಟ್ ಮಾಡ್ಕೋಬೋದು ಎರಡು ಫ್ರೆಂಡ್ಸ್ ನಾನು ಇದರಲ್ಲಿ ಶೇಪ್ ತಗೊಂತಾ ಇದ್ದೀನಿ ನಿಮಗೆ ಕಾಣಿಸ್ತಾನ ಕಾಣಿಸ್ತಿದ್ದಾನೆ ಫ್ರೆಂಡ್ಸ್ ಇಲ್ಲಿ ಶೇಪ್ ಹಾಕಿರೋದು ಇಲ್ಲಿ ಟಾಕ್ ಹಾಕೊಂಡಿದ್ದೀನಿ ಟಾಕ್ ಹಾಕೊಂಡು ನಾನು ಇಲ್ಲಿ ಟಾಕ್ ಹಾಕೊಂಡಿದ್ದೀನಲ್ಲ ಅದಾದ್ಮೇಲೆ ಇಲ್ಲಿ ಶೇಪ್ ಕಟ್ ಮಾಡ್ತಿದ್ದೀನಿ ಕಾಣಿಸ್ತಾನೆ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ವಿಡಿಯೋದಲ್ಲಿ ಏನಾದರೂ ಕ್ವಾಲಿಟಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ಅಥವಾ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಅನಿಸಿದ್ರೆ ಪ್ಲೀಸ್ ನೆಕ್ಸ್ಟ್ ಟೈಮ್ ನಾನು ಎಲ್ಲ ಮಿಸ್ಟೇಕ್ಸ್ನ ಸರಿ ಮಾಡ್ಕೊತೀನಿ ಫ್ರೆಂಡ್ಸ್ ಕೊನೆವರೆಗೂ ಹೋಗಬಾರ್ದು ಶೇಪ್ ಅನ್ನೋದು ಇಲ್ಲಿ ಕಟ್ ಮಾಡಬೇಕು ನಾವು ಕೊನೆವರೆಗೂ ಹೋದರೆ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಮಿಸ್ಟೇಕ್ ಆಗುತ್ತೆ ಓಕೆ ಪ್ಲೇಸ್ ರೆಡಿ ಆಗುತ್ತೋ ಪ್ಲೇಸ್ ಎಲ್ಲ ರೆಡಿ ಆಗುತ್ತಲ್ಲ ಕಡೆ ಎತ್ತಿಟ್ಕೊಳ್ಳೋಣ ಪ್ಲೇಸ್ ಇದಕ್ಕೆ ಪ್ಲೇಸ್ ಪಕ್ಕ ನಾವು ಚೇಂಜ್ ಮಾಡೋಕ್ಕಂದ್ರೆ ಪ್ಲೀಸ್ ಅದಿಷ್ಟು ಮೆಜರ್ಮೆಂಟ್ಗೆ ಇನ್ನೂ ಸಾಲ್ಟೇಜ್ ಬರುತ್ತಲ್ಲ ಈ ಪೀಸನ್ನು ನಾವು ಈ ರೀತಿ ಶೇಪ್ ಕಟ್ ಮಾಡ್ಕೊಂಡ್ರೆ ಆ ಪೀಸನ್ನು ನಾವು ಕಟ್ ಮಾಡಿ ಎತ್ತಿಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಸ್ಲೀವ್ಸ್ಗೆ ನಮಗೆ ಕೊಟ್ಟಿರೋಂತಹ ಅಳತೆ ಬ್ಲೌಸ್ ಜಾಸ್ತಿ ಇರೋದ್ರಿಂದ ನಾವು ಸ್ಲೀವ್ಸ್ಗೆ ಇದನ್ನು ಇದು ಮಾಡಿ ಅಟ್ಯಾಚ್ ಮಾಡ್ಬೋದು ಇದು ಪೀಸ್ ಎಕ್ಸ್ಟ್ರಾ ಪೀಸ್ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋಕ್ಕೋಸ್ಕರ ಎತ್ತಿಡ್ತಾ ಇದ್ದೀನಿ ಇದು ಮಾಡ್ಕೊಂಡು ಕ್ಲಾತ್ ಹಾಕ್ಸ್ತಾ ಇದ್ದೀನಿ ಇದಕ್ಕೆ ನಾವು 4 ಪೀಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಅಳತೆ ಪ್ರಕಾರ ಒಂದ್ರ ಮೇಲೆ ಸರಿಯಾಗಿ ಜೋಡಿಸ್ಕೊಬೇಕು ಮತ್ತೆ ನೋಡಿ ಈಗ 4 ಬ್ಲೌಸ್ ನೋಡಿ 1 2 3 4 4 ಬ್ಲೌಸ್ ಇದೆ ಆರಾಮ್ ಸೈಜ್ ತಗೊಂಡಿದ್ದೆನಲ್ಲ ಅದೇ ರೀತಿ ಫೋಲ್ಡ್ ಮಾಡಿ ಕಾಣಿಸ್ತಾನೆ ಫ್ರೆಂಡ್ಸ್ ನಾನು ಅಳತೆ ಬ್ಲೌಸ್ ತಗೊಂಡು ಯಾವ ಬ್ಲೌಸ್ ತಗೊಂಡ್ರಿ ಅಂತ ಸ್ವಲ್ಪ ಇಲ್ಲಿದು ಮೇನ್ ಫ್ರೆಂಡ್ಸ್ ಇದು ನೀಟಾಗಿ ನೋಡ್ಕೊಳ್ಳಿ ನಿಮ್ಗೆ ಏನಾದ್ರು ಅರ್ಥ ಆಗದಿದ್ರೆ ಮತ್ತೆ ರಿಪೀಟ್ ಇದನ್ನ ವಿಡಿಯೋನ ಓಡಿಸ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಬ್ಯಾಕ್ಲಿದ್ದ ಬರೀ ಚೆನ್ನಾಗಿ ಅರ್ಥ ಆಗ್ತದೆ ಫ್ರೆಂಡ್ಸ್ ನೋಡಿ ಇದನ್ನು ಅಳತೆ ಮೆಜರ್ಮೆಂಟ್ ಕಾಣ್ತಿದ್ದಾನ ನೋಡಿ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು ಫ್ರೆಂಡ್ಸ್ ನಾನು ಯಾವಾಗಲೂ ಇದು ತಗೊಂಡು ಇಲ್ಲಿ ಎಕ್ಸ್ಟ್ರಾ ಇರೋದು ಇಲ್ಲಿ ಕ್ರಾಸ್ ಬೆಲ್ಟ್ ಎಲ್ಲ ಚೇಂಜ್ ಮಾಡಿದಾಗ ಮತ್ತೆ ಮೇಲೆ ಶೋಲ್ಡರ್ಸ್ ಚೇಂಜ್ ಮಾಡ್ತೀವಲ್ಲ ಫ್ರೆಂಡ್ಸ್ ಆಗ ನಮಗೆ ಶೋಲ್ಡರ್ಸ್ ಚೇಂಜ್ ಮಾಡಿದಾಗ ಅದೆಲ್ಲ ಜಾಯಿಂಟ್ ಮಾಡಿದಾಗ ನಮ್ದು ಇದಾಗ್ಬಿಡ್ತೈತೆ ಫ್ರೆಂಡ್ಸ್ ಅದೆಲ್ಲ ಸರಿ ಹೋಗ್ತದೆ ಅದಕ್ಕೋಸ್ಕರ ನಾನು ಯಾವಾಗಲೂ ನನಗೆ 1.5 ಇಂಚ್ ಅಥವಾ 2 ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಫ್ರೆಂಡ್ಸ್ ನೀವು ಬೇಕಿದ್ರೆ ಕಡಿಮೆ ತಗೋಬೋದು ನಾನು ಮಾತ್ರ ಕಡಿಮೆ ಅಂತೇನಿಲ್ಲ ಇಲ್ಲಿ 1.5 ಇಂಚ್ ತೊಗೊಂಡ್ರೆ ಚೆನ್ನಾಗಿ ಯಾಕಂದರೆ ಆಳ್ತೀನಿ ನನಗೆ ಮೆಜರ್ಮೆಂಟ್ ಇದು ಕಟಿಂಗ್ನಲ್ಲಿ ಎಲ್ಲ ಸ್ಟಿಚಿಂಗ್ನಲ್ಲಿ ಹೋದ್ಮೇಲೆ ಮೆಜರ್ಮೆಂಟ್ ಇದೆ ಮೆಜರ್ಮೆಂಟ್ ಬರಬೇಕಲ್ಲ ಬ್ಲೌಸು ಅದಕ್ಕೋಸ್ಕರ ಇದಿಷ್ಟೆಲ್ಲ ಕೆಳಗಡೆ ಇದಿಷ್ಟು ಉಳಿದಿರೋಂಥ ಭಾಗ ಇದು ಬ್ಯಾಕ್ ಸೈಡ್ ಎಮಿಂಗ್ ಮಾಡೋದು ಫ್ರೆಂಡ್ಸ್ ಇದಿಷ್ಟು ಬ್ಯಾಕ್ ಸೈಡ್ ಎಮಿಂಗ್ಗೋಸ್ಕರ ಹಂಗೆ ಇರ್ತಿರೋದು ಸಿಗುತ್ತಿಲ್ಲ ಅಂತ ಆಟ ಇಲ್ಲಿ ಬೇಕಿದ್ರೆ ಇಲ್ಲಿ ನಾನು ಯಾವಾಗಲೂ ನೋಡಿ ಈ ರೀತಿ ತಗೊಂಡು ಈ ರೀತಿನ ಯಾಕೆ ತಗೊಂಡ್ರೆ ಇದು 2 ಇಂಚಸ್ ಅಂತ ಮೆಜರ್ಮೆಂಟ್ ಈ ರೀತಿ 3 ಬೆಳ್ಳಿ ಇಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡು ಹಾಕೊಂತೀವಿ ಇಲ್ಲಾಂದ್ರೆ ನಾವು ಟೈಪಿಂದಾನೇ ತಗೋಬೋದು ಆ ರೀತಿ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅಂದರೆ ಹೊಸದಾಗಿ ಅಲ್ಲಿ ಫುಲ್ ಭಯ ಇರುತ್ತೆ ಹೌದು ಇದೇನಾದರೂ ಕೆಟ್ಟೋಗ್ಬಿಟ್ರೆ ಏನು ಮಾಡಬೇಕು ಪೂಸ್ ಅಂತೇಳಿ ನೋಡಿ ಫ್ರೆಂಡ್ಸ್ 2 ಇಂಚಸ್ ಸೇಮ್ 2 ಇಂಚಸ್ಗೆ ನಾವು ಈ ಒಂದು ನೆಕ್ ವಿಡ್ತನ್ನು ತಗೋಬೇಕು 2 ಇಂಚಸ್ ದಪ್ಪ ಇರೋದಕ್ಕಂದ್ರೆ 2 ಇಂಚಸ್ ಎಲ್ಲಕ್ಕೂ 2 ಇಂಚಸ್ ಇದು ಅಪ್ಲೈ ಆಗಲ್ಲ ತೆಳುವಿರೋರಿಗೆ ಅಂದರೆ ಭಾಳ ತೆಳ್ಳಗಿರೋರ್ಗಾದ್ರೆ 1.5 ಇಂಚ್ ತಗೊಂಡು ಕೂಡ ನಡೆಯುತ್ತೆ ಫ್ರೆಂಡ್ಸ್ ಇದು ದಪ್ಪ ಇರೋರಿಗೆ ಈ ಒಂದು ಅಳತೆ ಬ್ಲೌಸ್ ನಾನು ಕೊಟ್ಟಿರೋಂಥ ಈ ಕಸ್ಟಮರ್ದು ಸ್ವಲ್ಪ ದಪ್ಪನೇ ಇರೋದ್ರಿಂದ ಇವರಿಗೆ 2 ಇಂಚಸ್ ಅಂದರೆ ಸರಿ ಆಗುತ್ತೆ
ಇನ್ನೂ ಭಾಳ ತೆಳದಿರೋಂಥವ್ರಿಗಾದ್ರೆ ಮಾತ್ರ ನೀವು 1.5 ಇಂಚಿನ ತಗೊಳ್ಳಿ. 1.5 ಇಂಚಿನ ನೆಕ್ ತಗೊಂಡ್ರೆ ಅದು ಶೋಲ್ಡರ್ ಹಿಂಗ ಜಾರೋದಿಲ್ಲ ಫ್ರೆಂಡ್ಸ್, ಅದೇ ರೀತಿ ಇರುತ್ತೆ. ಇಲ್ಲ ಅಂದ್ರೆ 2 ಇಂಚಸ್ನ ಎಲ್ಲದಕ್ಕೂ ತಗೊಂಡಿದ್ದೀನಿ ನೀವು, ಅದು ಶೋಲ್ಡರ್ ಜಾರಿ ಬ್ಲೌಸ್ ನೀಟಾಗಿ ಕೊಡಲ್ಲ ಫ್ರೆಂಡ್ಸ್, ಅದು ನೀಟಾಗಿ ಕೊಡಲ್ಲ ಏನಿಲ್ಲ. ಅದಕ್ಕೋಸ್ಕರ ನೋಡಿ ಇದೇ ರೀತಿ ತಗೊಂಡು ಇದು ಇಲ್ಲಿ ನೋಡಿ, ಇದು ಇದೇನಿದೆ ಇದು ಕ್ರಾಸ್ ಬೆಲ್ಟಿಂದ ಇಲ್ಲಿ ಕೆಳಗಡೆ 1/2 ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಬೇಕು ನಾವು. ಯಾಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್, ಒಂದು ನಿಮಿಷ. ಇಲ್ಲಿ ನೋಡಿ ಶೋಲ್ಡರ್ ಇದೆಲ್ಲ, ಶೋಲ್ಡರ್ ಇಲ್ಲಿ ಸ್ಲೀವ್ಸ್ ಎಲ್ಲಿದೆ, ಈ ಶೋಲ್ಡರ್ಗೆ ಇಲ್ಲಿ ಸ್ಲೀವ್ಸ್ ಎಲ್ಲಿದೆ ತಗೊಂಡು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂತೀನಿ. 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ನಾನು ಇದು ಮಾಡೋದು ಮಾತ್ರ ಇಲ್ಲಿ ಶೋಲ್ಡರ್ ನೋಡಿ ಫ್ರೆಂಡ್ಸ್, ಯಾವ ರೀತಿ ತಗೊಂತೀನಿ ಅಂತೇಳಿ. ಯಾವುದೇ ಟೇಪ್ ಅಳತೆ ಇಲ್ಲದೆ ಯಾವ ರೀತಿ ನಾವು ಬ್ಲೌಸ್ ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಶೋಲ್ಡರ್ ಮೆಜರ್ಮೆಂಟ್ ಲಾಸ್ಟಲ್ಲಿ ನಿಮಗೆ ಟೇಪಿಂದ ಕೂಡ ಅಳತೆ ಮಾಡಿಸಿ ತೋರಿಸ್ತೀನಿ ಫ್ರೆಂಡ್ಸ್. ಅದು ಟೇಪಿಂದ ಆದರೂ ಕೂಡ ಅಳತೆ ಮಾಡಿದ್ರು ಕೂಡ ಸೇಮ್ ಮೆಜರ್ಮೆಂಟೇ ಬರುತ್ತೆ. ಇದನ್ನ ಸ್ವಲ್ಪ ಈಸಿನೇ ಆಗಲಿ ಅಂತೇಳಿ ನಾನು ಈ ರೀತಿ ಮಾಡ್ತಾ ಇತ್ತು. ಇದೆಲ್ಲ ಫ್ರೆಂಡ್ಸ್ ಈ ರೀತಿ ಬ್ಲೌಸ್ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿಂದ ನೀವು ತಗೊಂಡ್ಬಿಟ್ಟು ಇದು ಇಲ್ಲಿಂದ 1/2 ಇಂಚ್ ಕೆಳಗಡೆ ತಗೊಂಡ್ರೆ ನಾವು ಸ್ಟಿಚ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ 1/2 ಇಂಚ್ ಹೋಗುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಇವಾಗ ಇದು ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಇಲ್ಲಿಗೆ ಇತ್ತು, ಆದರೆ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಇಲ್ಲಿತ್ತು, ಆದರೆ ನಾನು 1/2 ಇಂಚ್ ಯಾಕೆ ಕೆಳಗಡೆ ತಗೊಂಡಿದ್ದೀನಿ ಅಂತ ಅಂದರೆ ಅವರು ಸ್ಟಿಚ್ ಮಾಡಿದಾಗ ಹೋಗುತ್ತೆ ಅಂತ ಇದೆ ಫ್ರೆಂಡ್ಸ್. ಸ್ಟಿಚ್ ಮಾಡಿದಾಗ ನಾನು 1/2 ಇಂಚ್ ಮೇಲೆ ಬರುತ್ತಲ್ಲ, ಅದಕ್ಕೋಸ್ಕರ ಕೆಳಗಡೆ 1/2 ಇಂಚ್ ಕೆಳಗಡೆ ತಗೊಂಡಿದ್ದೀನಿ. ಈಗ ನಾವು ಬ್ಯಾಕ್ ಹೆಂಗೆ ಮಾಡ್ಬೇಕಂತಂದ್ರೆ ಬ್ಯಾಕ್ನಲ್ಲಿ 2 ಬೇಕಾಗುತ್ತೆ. ನಾವು ಅಳತೆ ಇದು ಮಾಡದೇ ಇರೋದು ಟೇಪೇ ಯೂಸ್ ಮಾಡದೇ ಇರೋದು ಮಾಡೋದಾದ್ರೆ ನೋಡಿ, ಇಲ್ಲಿಗಲ್ಲ ಮೆಜರ್ಮೆಂಟ್ ನಾನು ತಗೊಂಡಿರೋದು ಇಲ್ಲಿಗೆ ಕಾಣ್ತಿದ್ದೀನಾ. ನಾನು ಮೆಜರ್ಮೆಂಟ್ ತಗೊಂಡಿರೋದು ಇಲ್ಲಿಗೆ ತಗೊಂಡಿದ್ದೀನ, ಇಲ್ಲಿ 1/2 ಐತಲ್ಲ, ಇಲ್ಲಿಂದ ಈ ಬ್ಯಾಕ್ ಐತಲ್ಲ, ಬ್ಯಾಕ್ ನೆಕ್ಗೆ ಹಿಂದೆ ಉಳಿದಿರುತ್ತಲ್ಲ ಪಟ್ಟಿನ, ಇಲ್ಲಿಂದ ಇಲ್ಲಿಗೆ ಬಿಡ್ಬೇಡ. ಈ ಪಾತ್ರೆ ಸರಿ ಬರುತ್ತಾ ಅಂತ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು, ಹೊಸದಾಗಿ ಕಲಿತಾ ಇರೋರಿಗೆ ಅವ್ರಿಗೆ ಇನ್ನೊಂದ್ಸರಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿಲ್ಲ ಹಿಂದೆ ಬ್ಯಾಕ್ ನೆಕ್ ಇತ್ತಲ್ಲ, ಹಿಂದೆ ಬ್ಯಾಕ್ ನೆಕ್ ಇದೆನಲ್ಲ, ಆ ನೆಕ್ಕಿಂದ ಈ ರೀತಿ ಇಟ್ಕೊಂಡು ಬ್ಲೌಸ್ ಅಳತಿ ಬ್ಲೌಸಿನ ಬ್ಯಾಕು ಶೋಲ್ಡರಿಂದ ಹಿಂದೆ ಬ್ಯಾಕ್ವರೆಗೂ ಈ ರೀತಿ ಇಟ್ಕೊಂಡು ಆ ರೀತಿ ಅಳತೆ ಮಾಡ್ಕೋಬೋದು. ಶೋಲ್ಡರ್ನಿಂದ ಈ ರೀತಿ ಬಂದು ಇಲ್ಲಿ ಬಿಟ್ಕೊಳ್ಳೋದು. ಅದಕ್ಕಿಂತ ನೋಡಿ ಇಲ್ಲಿ ಮೆಜರ್ಮೆಂಟ್ ಕರೆಕ್ಟ್ ಬಂದಿದೆಯಲ್ಲ, ಇದಕ್ಕೂ ನೋಡಿ ನಾನು ಹೇಳ್ದಲ್ಲ ಕರೆಕ್ಟ್ ಬರುತ್ತಲ್ಲ. ಇದೆಲ್ಲ ಆಟ ಈಗ ಮೆಜರ್ಮೆಂಟ್ ನಾನು ಕಟ್ ಮಾಡೋಕ್ಕೆ ಮುಂಚೆಗೆ ಒಂದು ಸಾರಿ ಏನಾದರೂ ಡೌಟ್ ಇದ್ದರೆ, ಇದು ಚೆನ್ನಾಗಿ ನಾನೆಲ್ಲ ಅಳತಿ ಬ್ಲೌಸಿಂದ ತಂದಿದ್ದೀನಿ, ಟೇಪಿಂದ ಏನು ಅಳತೆ ಮಾಡಿಲ್ಲ, ಚೆನ್ನಾಗಿ ಬರುತ್ತಾ ಇಲ್ಲ ಅನ್ನೋ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಒಂದ್ಸಾರಿ ಟೇಪಲ್ಲಿ ಅಳತೆ ಇಟ್ಕೊಂಡ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾವು ಕಟಿಂಗ್ ಮಾಡ್ಕೊಂಡ್ರೆ ನಡೀತದೆ ನೋಡಿ. ಅಳತೆ ಬ್ಲೌಸ್ ನಿಮ್ಮ ಎದುರಿಗೇನೆ ನಾನು ಚೆಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಶೋಲ್ಡರಿಂದ ಫ್ರಂಟ್ ನೆಕ್ ಎಷ್ಟಿದೆ ಅಂದರೆ 6.5 7ಗೆ ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್. ಇದು 7 ಇಂಚಸ್ಗೆ ನೋಡಿ, 7 ಇಂಚಸ್ಗೆ ಒಂದು ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಇದು ಫ್ರಂಟ್ ಇರೋಂಥ ನೆಕ್ಕು. ಅದಾದ ನಂತರ ಬ್ಯಾಕ್ ನೆಕ್ಕು ಇಲ್ಲೇ ನೋಡೋಣ. ಇದೆ ನೋಡಿ, ಬ್ಯಾಕ್ ನೆಕ್ಕು ಕೂಡ ಅಷ್ಟೇ ಫ್ರೆಂಡ್ಸ್, ಇದು 7 ಇಂಚಸ್ ಇದೆ. ಬ್ಯಾಕ್ ನೆಕ್ ಕೂಡ 7 ಇಂಚಸ್ ಇದೆ. ಆಮೇಲೆ ಇದಲ್ಲ ಫ್ರೆಂಡ್ಸ್, ಇದು ಏನಿದೆ, ಇದು ಆಮ್ ರೌಂಡ್ಸ್ ಅಂತಾರಲ್ಲ, ಕೊಂಕಣ ಪಟ್ಟಿ ಆಮ್ ರೌಂಡ್ಸ್ 5.5 ಇದೆ ನೋಡಿ ಫ್ರೆಂಡ್ಸ್. ಇದು 5.5 ಆಮ್ ರೌಂಡ್ ಅಳತೆ ನೋಡಿ. 6 ಅಂದರೆ ಹಿಂಗೆ ತೊಗೊಂಡ್ರೆ 6 ಬರುತ್ತೆ. ಆಮ್ ರೌಂಡ್ ಅಳತೆ ಬಂದು 5.5ನೇ ಇರೋದು ಜಾಸ್ತಿ. ಅದಾದಮೇಲೆ ಈ ಲೆಂತ್ ನೋಡಿ ಫ್ರೆಂಡ್ಸ್, ಇದು ಈ ಬ್ಲೌಸ್ ಲೆಂತ್ ಎಷ್ಟಿದೆ ಅಂದರೆ ಇಲ್ಲಿ ಮೇಲೆ ಶೋಲ್ಡರ್ಲಿಂದ ಹಿಡಿದು ಇಲ್ಲಿವರೆಗೂ ಕೊನೆವರೆಗೂ ಇದೆ 14 ಇಂಚಸ್ ಇದೆ ನೋಡಿ ಫ್ರೆಂಡ್ಸ್. ಈಗ ನಾವು ಇದನ್ನೆಲ್ಲ ಈ ಮೆಜರ್ಮೆಂಟ್ನೆಲ್ಲ ಈ ನಾವು ಒಂದು ಅಳತೆ ಬ್ಲೌಸಿಂದ ಅಳತೆ ಮಾಡಿದ್ವಲ್ಲ ಇದ್ರ ಮೇಲೆ ಇಟ್ಟು ನೋಡೋಣ ಫ್ರೆಂಡ್ಸ್. ನೋಡಿ ನೀವೇ ನೋಡಿ, 6.5 ಇತ್ತಲ್ಲ, ಇದು ಟೈಟ್ ತಗೊಂಡಿದ್ವಲ್ಲ ನಾವು. ಇಲ್ಲಿ ಶೋಲ್ಡರ್ ಇಲ್ಲಿ ಮೇಲೆ ಶೋಲ್ಡರ್ ಹಾಫ್ ಚೇಂಜ್ ಆದರೆ ಇಲ್ಲಿ ಹಾಫ್ ಹೋಗುತ್ತೆ. ಇಲ್ಲಿ ನಾವು ಒಂದು ಸ್ವಲ್ಪ ಕೆಳಭಾಗದಲ್ಲಿ ಇಲ್ಲ ಮಾರ್ಕ್ ಮಾಡ್ಕೊಂಡ್ರು ಕೂಡ ಇಲ್ಲಿ ಕಟಿಂಗ್ ಮಾಡ್ಕೊಂತೀವಲ್ಲ ಅಲ್ಲಿ ಹೋಗುತ್ತೆ. ಓಕೆ, ಸರಿ 6.5 ತಗೊಂಡು ಇಲ್ಲಿ ಬಂದು ಇಲ್ಲಿ ನೋಡ್ರಿ 6.5 ಓಕೆ ಸರಿ. ನೋಡ್ರಿ ಇಲ್ಲಿ 14.5 ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿರೋದು ಇಲ್ಲಿ 14.5 ಆಯ್ತಲ್ಲ, 14.5 ಇದೆಲ್ಲ ಅಲ್ಲಿಂದ ನಾನು 2 ಇಂಚ್ ಎಕ್ಸ್ಟ್ರಾ 16.5ಗೆ ತೊಗೊಂಡಿದ್ದೀನಿ. 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಎಲ್ಲ ಹೋಗ್ತಂತ. ಅದಾದಮೇಲೆ ಬ್ಯಾಕ್ ನೆಕ್ ಕೂಡ ಅದು 7.5ಗೆ ಇದೆ. 1/2 ಇಂಚ್ ಎಕ್ಸ್ಟ್ರಾ ಇದ್ರೇನೆ ಇಲ್ಲಿ ಮೇಲೆ ಶೋಲ್ಡರ್ ಎಲ್ಲ ನಾವು ಜಾಯಿಂಟ್ ಮಾಡಿದಾಗ ಸರಿ ಹೋಗುತ್ತೆ ಫ್ರೆಂಡ್ಸ್. ಈಗ ನಾನು ಈಗೆಲ್ಲ ಅಳತೆ ಎಲ್ಲ ಮಾರ್ಕ್ ಮಾಡ್ಕೊಂಡಾಗಿತ್ತು. ಅಳತೆ ಬ್ಲೌಸಿಂದ ಮಾರ್ಕ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ರಲ್ಲ ಫ್ರೆಂಡ್ಸ್. ಈಗ ನಾನು ಸ್ಟಿಚ್ ಮಾಡಿ ಕಟಿಂಗ್ ಮಾಡ್ತೀನಿ. ಲಾಸ್ಟಲ್ಲಿ ನಾವು ಕಟಿಂಗ್ ಮಾಡಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್.
ಇಲ್ಲಿ. ಸ್ವಲ್ಪ ಫೋಲ್ಡಿಂಗ್ ಫೋರ್ ಬ್ಲೌಸ್ ಆದ್ರಿಂದ ಪೀಸ್ ಸ್ವಲ್ಪ ಶಾರ್ಪ್ ಕಡಿಮೆ ಇದೆ, ಮಾಡಕ್ ಸ್ವಲ್ಪ ಇದಾಗ್ತಿದೆ. ಇಲ್ಲಿ ಓಪನ್ ಮಾಡ್ತೀನಿ. ಇದು ಫ್ರಂಟ್ ಪಾರ್ಟ್ ಅಲ್ಲ, ಎಲ್ಲ ಪೀಸಸ್ ಓಪನ್ ಮಾಡ್ಕೊಂಡ್ರೆ ಸ್ಟಿಚ್ ಮಾಡೋದಷ್ಟೇ. ಸ್ಟಿಚಿಂಗ್ ವಿಡಿಯೋ ಬೇಕಿತ್ತು ಕೂಡ ನೀವು ಕಮೆಂಟ್ ಮಾಡಿದ್ರೆ ಫ್ರೆಂಡ್ಸ್, ನಾನು ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು, ಆದಷ್ಟು ಸುಲಭವಾಗಿ ಬೇಗ ಯಾವ ರೀತಿ ಆಗೋದಂತ, ಯಾವ ರೀತಿ ಬೇಗ ಮಾಡ್ಕೋಬೋದು ಅಂತಲೇ ತೋರಿಸ್ಕೊಡ್ತೀನಿ. ಅದೇ ರೀತಿ ಪ್ಲೀಸ್ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ವಿಡಿಯೋ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ವಿಡಿಯೋ ಬಂದು. ನೀವು ಎಲ್ಲರೂ ಪ್ರತಿಯೊಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೂ ಭಾಳಷ್ಟು ಜನಕ್ಕೆ ಹೋಗುತ್ತೆ. ಹಿಂಗೆ ಹೋಗೋದ್ರಿಂದ ನಮ್ಮಂತ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ಸ್ಟಿಚಿಂಗ್ ಕಲರ್ ಇದೆ, ಯಾರ್ಯಾರು ಯೂಸ್ ಆಗೋಂಥ ವಿಡಿಯೋನ ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್. ಈ ಪೀಸ್ ಉಳಿದಿರುತ್ತಲ್ಲ ಫ್ರೆಂಡ್ಸ್, ಇದು ಕೊಂಕುಳು ಪಟ್ಟಿಯಿಂದ ತೆಗೆದಿರೋಂಥ ಪೀಸ್, ಎಕ್ಸ್ಟ್ರಾ ಪೀಸ್ ಇದೆ. ಇದನ್ನು ನಾವು ಈ ರೀತಿ ಕ್ರಾಸ್ ಸೈಡ್ಗೆ ಯೂಸ್ ಮಾಡಿ ಫ್ರೆಂಡ್ಸ್. ಈ ರೀತಿ ಹಾಕೊಂಡು ಎಲ್ಲ ಪೀಸ್ಗೂ ನಾವು ಕಟ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಬಾಯ್ ಫ್ರೆಂಡ್ಸ್.